ಎಪ್ಸ್ಟೀನ್ ಫೈಲ್ಸ್ ನಿಮಗೆಲ್ಲ ಗೊತ್ತಿರೋಂಗೆ ಸೋಷಿಯಲ್ ಮೀಡಿಯಾ ಒಳಗೆ ವರ್ಲ್ಡ್ ವೈರಲ್ ಆಗಿರೋ ಒಂದು ದೊಡ್ಡ ಮ್ಯಾಟರ್ ಅಂತೇಳಿ ನಿಮಗೆ ಗೊತ್ತೈತಿ. ಇದೆಷ್ಟು ದೊಡ್ಡ ಮ್ಯಾಟರ್ ಐತಲ್ಲ, ಇದನ್ನು ತಿಳ್ಕೊಳೋದು ಭಾಳ ಅಷ್ಟು ಸಿಂಪಲ್ ಐತಿ. ಅಮೆರಿಕಾದಾಗ ಒಬ್ಬ ವ್ಯಕ್ತಿ ಇರ್ತಾನೆ, ಜೆಫ್ರಿ ಎಪ್ಸ್ಟೀನ್ ಅಂತೇಳಿ. ಅವ ರಿಚ್ ಬ್ಯಾಕ್ಗ್ರೌಂಡ್ಲಿಂದ ಬಂದವಾಗಿರ್ತಾನೆ. ಮೊದಲಿಗೆ ಇವ ಸಿಂಪಲ್ ಒಬ್ಬ ಮ್ಯಾಥ್ಸ್ ಟೀಚರ್ ಆಗಿರ್ತಾನೆ. ಇವ್ರ ತಂದೆ ಸಿಂಪಲ್ ಒಂದು ಗೌರ್ಮೆಂಟ್ ನೌಕರಿ ಮಾಡ್ತಿರ್ತಾರೆ. ಬಟ್ ಈ ವ್ಯಕ್ತಿ ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ ಆಮೇಲೆ ಪೊಲಿಟಿಷಿಯನ್ಸ್, ಸೆಲೆಬ್ರಿಟೀಸ್ಗಳ ಜೊತೆ ಎಲ್ಲ ದೋಸ್ತಿ ಇಟ್ಕೊಂಡಿರ್ತಾನೆ. ಇವ ವರ್ಲ್ಡ್ ವೈಡ್ ಇದ್ರಾಗ ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್, ಆಮೇಲೆ ಸ್ಟಿಫನ್ ಹ್ಯಾಕಿನ್ ಅವರೆಲ್ಲ ಇರ್ತಾರೆ. ಇವ ಒಬ್ಬ ಸೆಕ್ಸ್ ಅಡಿಕ್ಟೆಡ್ ವ್ಯಕ್ತಿ ಆಗಿರ್ತಾನೆ. ಇವ ಚೈಲ್ಡ್ ಸೆಕ್ಸ್ ಅಫೆಂಡರ್ ಆಗಿರ್ತಾನೆ. ವುಮೆನ್ ಟ್ರಾಫಿಕಿಂಗ್ ದೊಡ್ಡ ಕ್ರಿಮಿನಲ್ ಇವ ಆಗಿರ್ತಾನೆ. ಇವನ ಕಡೆ ಒಂದು ಪ್ರೈವೇಟ್ ಐಲ್ಯಾಂಡು ಇರ್ತೈತಿ, ಒಂದು ಪ್ರೈವೇಟ್ ಪ್ಲೇನು ಇರ್ತೈತಿ. ಇವ ತನ್ನ ಗರ್ಲ್ಫ್ರೆಂಡ್ ಜೊತೆ ಸೇರಿಕೊಂಡು 14ರಿಂದ 15 ವರ್ಷದ ಹುಡುಗಿಯರನ್ನ ಅವ್ರ ತಲೆ ಕೆಡಿಸಿ ಅವ್ರಿಗೆ ಜಾಬ್ ಕೊಡಿಸ್ತೀನಿ ಅಂಥೇಳಿ ಅವ್ರನ್ನ ಟ್ರಾಫಿಕಿಂಗ್ ಮಾಡ್ತಿದ್ದ. ದೊಡ್ಡ ದೊಡ್ಡ ಮಿಲಿಯನಿಯರ್ಸ್ ಆಮೇಲೆ ಪೊಲಿಟಿಷಿಯನ್ಸ್ಗಳಿಗೆಲ್ಲ, ಪವರ್ಫುಲ್ ವ್ಯಕ್ತಿಗಳಿಗೆಲ್ಲ ಅವ್ರನ್ನ ಸಪ್ಲೈ ಮಾಡ್ದ. ಇದು ಹೊರಗಿನ ದುನಿಯಾಗೆ ಏನೂ ಗೊತ್ತಿದ್ದಿಲ್ಲ. ಇವನ್ ಪ್ರೈವೇಟ್ ಪ್ಲೇನ್ ಹೆಸರು ಲಲಿತ್ ಎಕ್ಸ್ಪ್ರೆಸ್ ಅಂತೇಳಿ. ಇವನ್ ಪ್ರೈವೇಟ್ ಐಲ್ಯಾಂಡ್ ಹೆಸರು ಬಂದ ಲಿಟಲ್ ಸೆಂಟ್ ಜೇಮ್ಸ್ ಅಂತೇಳಿ ಒಂದು ಪ್ರೈವೇಟ್ ಐಲ್ಯಾಂಡ್ ಹೆಸರಾಗಿರ್ತೈತಿ. ಇದನ್ನೆಲ್ಲರೂ ಪಿಡೋಪಿಯಾ ಐಲ್ಯಾಂಡ್ ಅಂತೇಳಿ ಕರಿತಿರ್ತಾರೆ. ಯಾಕಂದ್ರೆ ಇಲ್ಲಿ ಅವ 14ರಿಂದ 15 ವರ್ಷದ ಹುಡುಗಿಯರನ್ನ ಕರ್ಕೊಂಬಂದು ರೇಪ್ ಮಾಡಿ ಅವ್ರ ಜೀವನನ ಹಾಳು ಮಾಡ್ತಿದ್ದ. ಅದಕ್ಕೆ ಇದನ್ನು ಪಿಡೋಪಿಯಾ ಐಲ್ಯಾಂಡ್ ಅಂತೇಳಿ ಕರಿತಿದ್ರು. ಇದು ಹೊರಗಿನ ದುನಿಯಾಗೆ ಗೊತ್ತಿದ್ದಿಲ್ಲ. ಈ ಐಲ್ಯಾಂಡ್ ನೋಡೋಕೆ ಭಾಳ ಚಂದಿತ್ತು. ನೀಲಿ ಸಮುದ್ರ, ಸುತ್ತಮುತ್ತ ಹರಿ ಗಿಡಗಳು, ನಾಲ್ಕು ದಿಕ್ಕೊಳಗೆ ಲಕ್ಸುರಿಯಸ್ ಗೆಸ್ಟ್ ಹೌಸ್, ನಡಕ್ಕೊಂದು ಬಂಗ್ಲೋ, ಆಮೇಲೆ ಆ ಗೆಸ್ಟ್ ಹೌಸ್ ಒಳಗೆ ಸ್ವಿಮ್ಮಿಂಗ್ ಪೂಲ್ಸ್, ಆಮೇಲೆ ಎಲ್ಲ ಫೆಸಿಲಿಟೀಸು ಇಲ್ಲಿತ್ತು. ಸುತ್ತಲೂ ಬೌಂಡ್ರಿ, ಆ ಬೌಂಡ್ರಿಗೆ ಮತ್ತು ಗನ್ಮ್ಯಾನ್ಸ್ಗಳು ಎಲ್ಲ ಇದ್ರೆ. ಬಟ್ ಹೊರಗ್ಲಿಂದ ಸ್ವರ್ಗದ ಕಾಣೋ ಈ ಐಲ್ಯಾಂಡ್ ಒಳಗೆ ನರಕನೇ ಇತ್ತು ಒಳಗೆ ಅನ್ಬೋದು. ಯಾಕಂದ್ರೆ ಅಲ್ಲಿ ತಮಗೆ ಬೇಕಾದಂಗೆ ಸಣ್ಣ ಹುಡುಗಿಯರನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಸಾಯಿಸ್ಬಿಡ್ತಿದ್ರು ಅಂಥೇಳಿ ರಿಪೋರ್ಟ್ಸ್ ಬಂದಾವ. ಆಮೇಲೆ ರೆಕಾರ್ಡ್ಸು ಅದಾವ. ಇದು ಹೊರಗಿನ ದುನಿಯಾಗೆ ಏನೂ ಗೊತ್ತಿದ್ದಿಲ್ಲ. ಇದಿಷ್ಟೆಲ್ಲ ದುಡ್ಡು ಎಲ್ಲಿ ಬರ್ತಿದೆ ಅಂತೇಳಿ ನೋಡಿದಾಗ ಅವಾಗ ಸ್ವಲ್ಪ ಗೊತ್ತಾಗ್ತೈತಿ ಜನಗಳಿಗೆ, ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತಂತೇಳಿ. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಕೈತಿ ಇವ ಚೈಲ್ಡ್ ಟ್ರಾಫಿಕಿಂಗ್ ಆಮೇಲೆ ವುಮೆನ್ ಟ್ರಾಫಿಕಿಂಗ್ ಮಾಡ್ತಾನಂತಂದು. ಆಮೇಲೆ ಇವ 2008 ಪಾಮ್ ಬೀಚ್ ಏರಿಯಾ ಒಳಗೆ ಒಂದು ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ಆಗ್ತೈತಿ. ಆ ಹುಡುಗಿ ತನ್ನ ತಂದೆ ತಾಯಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಆ ಪೊಲೀಸ್ ಸ್ಟೇಷನ್ ಒಳಗೆ ಹೋದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗ್ತೈತಿ ಆ ಹುಡುಗಿ ಫ್ರೆಂಡ್ ಬರೀ ಮಸಾಜ್ ಮಾಡೋದು ಅಂತೇಳಿ ಕರ್ಕೊಂಡೋಗಿ, ಮಸಾಜ್ ಮಾಡಿದ್ರೆ $200-300 ಕೊಡ್ತಾರೆ ಅಂತ ಹೇಳಿ ಆ ಹುಡುಗಿನ ಕರ್ಕೊಂಡು ಹೋಗಿರ್ತಾಳೆ. ಬಟ್ ಅಲ್ಲಿ ಮಸಾಜ್ ಇಲ್ಲ, ಬೇರೆನೇ ನಡೀತಿರ್ತೈತಿ. ಆ ಟೈಮ್ದಾಗ ಆ ಹುಡುಗಿ ಕೊಟ್ಟು ಹೇಳಿಕೆ ಪ್ರಕಾರ ಜೆಫ್ರಿ ಅಲ್ಲೇ ಟೇಬಲ್ ನಗ್ನವಾಗಿ ಮಲ್ಕೊಂಡಿರ್ತಾನೆ. ಆ ಹುಡುಗಿಯು ಬಟ್ಟೆ ಬಿಚ್ಚಕ್ಕೆ ಟ್ರೈ ಮಾಡ್ತಾರೆ. ಆ ಹುಡುಗಿ ಎದುರಿ ಅಲ್ಲಿಂದ ಹೋಗಿ ತನ್ನ ತಂದೆ ತಾಯಿ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಆ ಹುಡುಗಿ ಫ್ರೆಂಡ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಕೈತಿ ಇನ್ನೂ ವಿಕ್ಟಿಮ್ಸ್ ಜಾಸ್ತಿ ಜನ ಅದಾರಂತೆ. ಹಂಗೆ 4ರಿಂದ 8 16 ವಿಕ್ಟಿಮ್ಸ್ಗಳು ಹಂಗೆ ಸಿಗ್ತಾನೆ ಹೋಗ್ತಾರೆ. ಅವಾಗ ಗೊತ್ತಾಕೈತಿ ಇವ ಸೆಕ್ಸ್ ಟ್ರಾಫಿಕಿಂಗ್ ಮಾಡತ್ತಾನಂತೇಳಿ. ಅವಾಗ ಪೊಲೀಸರಿಗೆ ಗೊತ್ತಾಕೈತಿ. 2008 ಇವನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಇವನ ಕಡೆ ಇರೋ ಪವರ್ಫುಲ್ ಲಾ ನೆಟ್ವರ್ಕ್ ನಿಂತರ ಇವ ಜೀವಾವಧಿ ಶಿಕ್ಷೆನ 13 ತಿಂಗಳಕ್ಕೆ ಮಾಡ್ಕೊತಾನೆ. ಇದ್ರೊಳಗೆ ಏನಿಲ್ಲ, ಅವ ಬರೀ 2 ಕೇಸ್ನ ಒಪ್ಕೊಳೋದಿರ್ತೈತಿ. ಆ ಕೇಸ್ನ ಒಪ್ಕೊಂಡು 13 ತಿಂಗಳ ಜೈಲ್ ಶಿಕ್ಷೆನ ಅನುಭವಿಸ್ತಾನೆ. ಅದು ಲಕ್ಸುರಿಯಸ್ ಜೈಲ್ ಶಿಕ್ಷೆ ಆಗಿರ್ತೈತಿ. ಯಾಕಂದರೆ ಕೋರ್ಟ್ಲಿಂತ್ರ ಇವಂಗೆ ಪರ್ಮಿಷನ್ ಸಿಕ್ಕಿರ್ತೈತಿ ಆಫೀಸ್ಗೆ ಹೋಗೋದು. ರಾತ್ರಿ ಮಲ್ಕೊಳಕ್ಕಷ್ಟೇ ಇವ ಜೈಲಿಗೆ ಬರ್ತಿದ್ದ. ಅದ್ರೊಳಗೂ ಇವ 6 ತಿಂಗಳು ಅಷ್ಟೇ ಜೈಲಿಗೆ ಹೋದ. ಆದ್ರೆ ಈ ಕೇಸ ಇಲ್ಲಿಗೆ ಮುಗಿದೈತಿ. ಬಟ್ ಆ ಕೇಸ್ನ ಮುಗಿದ್ಮೇಲೆ ಒಬ್ಬ ಹೆಣ್ಮಗಳ ರಿಪೋರ್ಟ್ರ್ ಅದನ್ನ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾಳೆ. ಅದ್ರ ಬಗ್ಗೆ ಎಲ್ಲ ಫೈಲ್ಸ್ನ ಕಲೆಕ್ಟ್ ಮಾಡ್ತಾಳೆ, ಡಾಕ್ಯುಮೆಂಟ್ಸ್, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಪ್ರೂಫ್ಸ್, ಐಡೆಂಟಿಫಿಕೇಷನ್ಸ್ ಏನೇನದ ಫುಟೇಜಸ್ ಎಲ್ಲನೂ ಕಲೆಕ್ಟ್ ಮಾಡ್ತಾಳೆ. ಕಲೆಕ್ಟ್ ಮಾಡಾದ್ಮೇಲೆ 2019 ಆ ಕೇಸ್ನ ರೀಓಪನ್ ಮಾಡಿ ಮತ್ತೆ ಸೆಕ್ಸ್ ಟ್ರಾಫಿಕಿಂಗ್ ಒಳಗೆ ಅವನ್ನ ಅರೆಸ್ಟ್ ಮಾಡ್ತಾರೆ. ಈ ಸತ ಅವ್ನು ಉಳಿಯಂಗಿಲ್ಲ. ಯಾಕಂದ್ರೆ ಅವ ಜೈಲೊಳಗೆ ಕೋರ್ಟ್ ಹೇರಿಂಗ್ಕಿಂತ ಮುಂಚೆನೇ ಜೈಲೊಳಗೆ ಸುಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಆಶ್ಚರ್ಯ ಏನಪ್ಪ ಅಂತಂದ್ರೆ ಆ ಟೈಮ್ದಾಗ ಜೈಲೊಳಗೆ CCTV ಆಮೇಲೆ ಎಲೆಕ್ಟ್ರಿಸಿಟಿ, ಸೆಕ್ಯೂರಿಟಿ ಏನೂ ಇರೋಂಗಿಲ್ಲ. CCTV ಇರೋಂಗಿಲ್ಲ, ಸೆಕ್ಯೂರಿಟಿ ಇರೋಂಗಿಲ್ಲ, ಎಲೆಕ್ಟ್ರಿಸಿಟಿನೂ ಇರೋಂಗಿಲ್ಲ. ಆಮೇಲೆ ಈ ಆಫಿಷಿಯಲ್ಸ್ ರೆಕಾರ್ಡ್ಸ್ ಒಳಗಂತೂ ಇದೈತಿ. ಬಟ್ ಜನ ಹೇಳ್ತಾರೆ ಇಲ್ಲ, ಅವ್ನ ಕಡೆ ಬಿಲಿಯನಿಯರ್ಸ್ ಆಮೇಲೆ ಮಿಲಿಯನಿಯರ್ಸ್ ಪೊಲಿಟಿಷಿಯನ್ಸ್ಗಳೆಲ್ಲ ರೆಕಾರ್ಡ್ಸ್ ಇತ್ತು, ಆಮೇಲೆ ಇನ್ಫಾರ್ಮೇಷನ್ ಇತ್ತು. ಅದಕ್ಕೆ ಅವನ್ನ ಜೈಲೊಳಗೆ ಬೇಕಂತ ಮರ್ಡರ್ ಮಾಡ್ಯಾರಂತ ಜನ ಹೇಳ್ತಾರೆ. ಜೆಫ್ರಿ ಏನೋ ಸತ್ತೋದ. ಬಟ್ ಅವ್ನಿಂತ್ರ ಅನ್ಯಾಯಕ್ಕೆ ಒಳಗಾದ ವಿಕ್ಟಿಮ್ಸ್ ಎಲ್ಲ ಬಂದು ಸಾಕ್ಷಿ ಕೇಳಕ್ಕೆ ಬಂದ್ರೆ ಅದ್ರೊಳಗೆ ಒಬ್ಬ ಹೆಣ್ಮಗಳ ತನ್ನ ಜೆಫ್ರಿ ಗರ್ಲ್ಫ್ರೆಂಡ್ ಮೇಲೆ ಕೇಸ್ ಫೈಲ್ ಮಾಡ್ತಾಳೆ. ಆ ಕೇಸ್ ಒಳಗೆ ಸಾವಿರಾರು ಪೇಜ್ಗಳ ಸಾಕ್ಷಿಗಳಿರ್ತಾವೆ. ಅದನ್ನು ಒಂದು ಡಾಕ್ಯುಮೆಂಟ್ ಫೈಲ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಕೋರ್ಟಿಗೆ ಪಬ್ಲಿಕ್ ಒಳಗೆ ರಿಲೀಸ್ ಮಾಡ್ಬೇಕಂತೇಳಿ ಆರ್ಡರ್ ಮಾಡೈತಿ. ಅದನ್ನೇ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಅಂತ ಹೇಳ್ತಾರೆ. ಇದ್ರೊಳಗೆ ದೊಡ್ಡ ರಾಜಕಾರಣಿ
ದೊಡ್ಡ ಮಿಲಿಯನೇರ್ಸ್ ಪೊಲಿಟಿಷಿಯನ್ಸ್ಗಳು ಎಲ್ಲ ಇದ್ರೊಳಗೆ ಬರ್ತಾರೆ. ಇದ್ರೊಳಗೆ ಏನೇನಾಗೈತೆ ಅನ್ನೋದು ನೋಡೋಕೆ ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಇಂಥದ್ದು ವಿಡಿಯೋಗಳು ಈ ವಿಡಿಯೋಕ್ಕೆ ನೆಕ್ಸ್ಟ್ ಪಾರ್ಟ್ ಬರ್ತೈತಿ.